ಇದು ಟರ್ಬೋ ಇಂಜಿನ್ ನೋಡ್ಬೋದು ಗೈಸ್, ಟರ್ಬೋ ಇದು. ಇಲ್ಲಿ ನೋಡ್ರಿ ಟರ್ಬೋ 2.5 ಲೀಟ್ರ್ ಇಂಜಿನ್ ಇದು. 4 ಸಿಲಿಂಡ್ರ್ ಇಂಜಿನ್ನು. ಇದು ಏನಿಲ್ಲ, ಹಿಂಗತ್ಬಿಟ್ಟು ಎಲ್ಲಾರನ್ನೂ ಜನ ನೋಡೋಕ್ಕೆ ಹಿಂಗೆ ಬರೋದು ಹಿಂಗೆ. सब्सक्राइब ಒಂದು सब्सक्राइब वीडियो अपलोड करोगे? हाँ. ಸೊ ನಮಸ್ಕಾರ ಗುರು. ಇವತ್ತು ನೋಡ್ತಾ ಇರ್ಬೋದು ನೀವು ಬಲರೋ ಪಿಕಪ್ FD 1.7T ಅಂತ ಗೈಸ್. ಇದು ಫುಲ್ಲು ಲೆಂತ್ ಇರ್ತದೆ, ಲಾಂಗ್ ವೆಹಿಕಲ್ಲು ನೋಡ್ಬೋದು. ಎಕ್ಸ್ಟ್ರಾ ಲಾಂಗ್ ಅಂತ ಅಲ್ಲಿ ಬ್ಯಾಡ್ದು ನೋಡ್ಬೋದು. ಈಗ ಮುಂದೆ ನೋಡೋದಾದರೆ ಗೈಸ್, ಇಂಜಿನ್ ಬಂದು 2.5 ಲೀಟ್ರ್ ಇಂಜಿನ್ ಇದು. 4 ಸಿಲಿಂಡ್ರ್ ಇಂಜಿನ್ನು. ಇದು ಬಂದು 2534cc ಇಂಜಿನ್ನು. 75 bhp ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಗೈಸ್. ಆಮೇಲೆ ನ್ಯೂಟನ್ ಮೀಟರ್ ಬಂದ್ಬಿಟ್ಟು 200 ನ್ಯೂಟನ್ ಮೀಟರ್ ಆಫ್ ಟಾರ್ಕು. ಪವರ್ಗಿಂತ ಟಾರ್ಕೇ ಜಾಸ್ತಿ ಗೈಸ್ ಇದು. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ. ಆಮೇಲೆ ಇದು ಬಂದು BS6 ಇಂಜಿನು ನೋಡ್ಬೋದು. ಇಲ್ಲಿ ಕೂಲೆಂಟ್ ಕೊಟ್ಟವ್ರೆ. ಆಮೇಲೆ ಇಲ್ಲಿ ಇದು ಬ್ರೇಕ್, ಇದು ಇದ್ರದ್ದು ಪವರ್ ಸ್ಟೇರಿಂಗ್ದು ಇದು. ಆಮೇಲೆ ಇಲ್ಲಿ ಆಯಿಲ್ ಚೆಕ್ ಮಾಡೋದು ಇಲ್ಲಿ ಕೊಟ್ಟವ್ರೆ. ಇದು ಟರ್ಬೋ ಇಂಜಿನ್ ನೋಡ್ಬೋದು ಗೈಸ್, ಟರ್ಬೋ ಇದು. ಇಲ್ಲಿ ನೋಡ್ರಿ ಟರ್ಬೋ. ಟರ್ಬೋ ನೋಡೋದು ಗೈಸ್ ಹೆಂಗೆ ಹೋಗೈತೆ. ಟರ್ಬೋ ಇಂಜಿನ್ ಇದು. ಇದರಲ್ಲಿ ಅದೇ ಇದು. ಅದಾದಮೇಲೆ ಮುಂದೆಯಿಂದ ನೋಡ್ಬೋದು, ಇದು ಪೇಂಟು ಬೇರೆ ಹೊಡ್ಸಿರೋದು ಇದು. ಮೊಬೈಲಲ್ಲಿ ನೋಡೋದಕ್ಕೆ ಇದೇ ಥರ ಕಾಣಿಸ್ತದೆ. ಅದು ಆರೆಂಜ್ ಕಲರ್ ಪೇಂಟ್ ಗೈಸ್. ಹಿಂದೆಯಿಂದ ನೋಡೋದು ಹಿಂಗೆ ಇದಿತ್ತು ಗೈಸ್. ಏನಪ್ಪ ಟಾಪ್ ಇತ್ತು, ಇದನ್ನ ಕಟ್ ಮಾಡಿಸ್ಬಿಟ್ಟು ಹಾಕಿರೋದು. ಯಾಕೆ ಅಂದರೆ ಇದು ಎಕ್ಸ್ಟ್ರಾ ಲಾಂಗ್ ಅಲ್ವ ಗೈಸ್. ನೋಡ್ಬೋದು ಲಾಂಗ್ ಅಂತ ಎಷ್ಟು ಲಾಂಗ್ ಐತೆ. ಇವಾಗ ಏನಿಲ್ಲ, ಹಿಂಗತ್ಬಿಟ್ಟು ಎಲ್ಲಾರನ್ನೂ ಜನ ನೋಡೋಕ್ಕೆ ಹಿಂಗೆ ಬರೋದು ಹಿಂಗೆ. ಇಲ್ಲಿ ಜನಗಳು ಕಾಣಿಸ್ತಾರೆ. ಅದಕ್ಕೆ ಇನ್ನೂ ಇದು ಕಟ್ ಮಾಡಿಸ್ಬೇಕು. ಇದನ್ನ ಕಟ್ ಮಾಡಿಸಿ ಟಾಪ್ ಹಾಕಿಸ್ತದಂತೆ ಓನರು. ಇವಾಗ ಡೋರ್ ಹಾಕ್ಬಿಡಂಗೆ. ಡೋರ್ ಹಾಕ್ರೇನೆ ಲಕ್ಕು ಇದಕ್ಕೆ. ಈಗ ನೋಡೋದು ಹಿಂದೆ 2 ಸೆನ್ಸರ್ ಕೊಟ್ಟವ್ರೆ, ರಿವರ್ಸ್ ಸೆನ್ಸರ್ ಇವೆರಡು. ಆಮೇಲೆ ಹಿಂದೆ ಲೈಟ್ಗಳು. ಇಲ್ಲಿ ಸ್ಟೆಪ್ನಿ ಕೊಡ್ತಾರೆ. ಇಲ್ಲಿ ಇದು ಕಟ್ಟೆ ಜಾಸ್ತಿ ಐತೆ ಗೈಸ್, ತೋರಿಸ್ತೀನಿ ರೀ. ಇಲ್ಲಿ ನೋಡೋದು ಕೊಟ್ಟೆ ಜಾಸ್ತಿ ಇದೆ ಇದನ್ನು. ಅದಾದ್ಮೇಲೆ ಟೈರ್ ಬಂದು ಎಷ್ಟು ಇಂಚ್ ವೀಲು, 7/15 ಇಂಚು, 7.15/15 ಇಂಚ್ ವೀಲ್ ಇರಬೇಕು. 15 ಇಂಚ್ ವೀಲ್ ಐತೆ. ಟೈರ್ ಬಂದು 750. 4 ಒಂದೇ ಟೈರು. ಮುಂದೆ ಡಿಸ್ಕ್ ಬ್ರೇಕು, ಹಿಂದೆ ಡ್ರಮ್ ಬ್ರೇಕು ಗೈಸ್. ಅದಾದಮೇಲೆ ಆ ಕಡೆ ನೋಡೋದಾದರೆ, ಆ ಕಡೆ ಡೀಸೆಲ್ ಟ್ಯಾಂಕ್ ಕೊಟ್ಟವ್ರೆ ಅಷ್ಟೇ. ಇಲ್ಲಿ ನೋಡ್ಬೋದು, ಇಲ್ಲಿ ಡೀಸೆಲ್ ಟ್ಯಾಂಕ್ ಒಂದು ಕೊಟ್ಟವ್ರೆ, 60 ಲೀಟ್ರ್ ಡೀಸೆಲ್ ಟ್ಯಾಂಕು. ಆಮೇಲೆ ಒಳಗಡೆ ನೋಡೋಣ ಬರ್ರಿ. ಒಳಗಡೆ ನೋಡೋದಾದರೆ ಗೈಸ್ ನೋಡ್ಬೋದು ಇದು ಸ್ಕ್ರೀನು. ಕೀ ಏನು ಮಾಡ್ತೀನಿ ನೋಡ್ರಿ ಗೈಸ್. ಇದರಲ್ಲಿ ಡಿಫ್ ಕೊಟ್ಟವ್ರೆ, ತೆಗಿಸ್ಬಿಟ್ಟವ್ರೆ ನೋಡ್ಬೋದು. ಕೀ ಏನಾಯಿತು. ಅದಾದಮೇಲೆ ಇಲ್ಲಿ ಏನು ಇದು ಅಜಲ್ ಲೈಟು, ಅಲ್ಲೊಂದು ಚಾರ್ಜಿಂಗ್ ಕೊಟ್ಟವ್ರೆ. ಆಮೇಲೆ ಇಲ್ಲಿ ಒಂದು ಇದು ಕೊಟ್ಟವ್ರೆ ಬಾಕ್ಸು ನೋಡ್ಬೋದು ಗೈಸ್. ಇಲ್ಲಿ ಮಿರರು, ಆಮೇಲೆ ಪ್ಯಾಸೆಂಜರ್ಗೆ ಒಂದು ಮಿರರ್ ಕೊಟ್ಟವ್ರೆ, ಧೂಳಾಗ್ಬಿಟ್ಟದು. ಇಲ್ಲೇನು ಕೊಟ್ಟಿಲ್ಲ. ಹಿಂದೆಯಿಂದ ಹಿಂಗೆ ಕಾಣಿಸ್ತದೆ ಗೈಸ್. ಆಮೇಲೆ ಹಿಂದೆ ಒಂದು ಗ್ಲಾಸ್ ಕೊಟ್ಟವ್ರು ನೋಡೋಕ್ಕೆ. ಇಲ್ಲೊಂದು ಲೈಟ್ ಕೊಟ್ಟವ್ರೆ. ಡೋರ್ ಓಪನ್ ಆದರೂ ಲೈಟ್ ಬರ್ತದೆ ನೋಡ್ರಿ. ಈಗ
ಡೋರ್ ಓಪನ್ ಮಾಡ್ರೆ ಲೈಟ್ ಬರ್ತದೆ, ಆ ಕಡೆದು ಬರೋಲ್ಲ ಅಷ್ಟೇ. ಆಮೇಲೆ ಇವೇನಿಲ್ಲ ಗೈಸ್, ಇವು ಸುಮ್ಮನೆ ಅಷ್ಟೇ. ಇವು ಇದು 5+1 ಗೇರು ಒಂದೇ. ಈಗ ಆನ್ ಮಾಡೋದು ನೋಡಿ. ಈಗ ಸೌಂಡ್ ಆನ್ ಮಾಡ್ತೀನಿ ಗೈಸ್, ಸಕ್ಕತ್ತಾಗದೆ ಸೌಂಡ್ ಕೇಳಿಸ್ಕೊಳ್ರಿ ಗೈಸ್ ಹೆಂಗೈತೆ ಅಂತ. ಜೂಸ್ ಅಂತ ಬಂದು ಅದಾದ್ಮೇಲೆ ಸೌಂಡ್ ಮಾತ್ರ ಅಲ್ಟಿಯಾಗೈತೆ ಗೈಸ್. ಆಮೇಲೆ ಹ್ಯಾಂಡ್ ಬ್ರೇಕ್ ಈ ಕಡೆ ಮೂಲೆಯಲ್ಲಿ ಕೊಟ್ಟವ್ರು ಗೈಸ್. ಇದಕ್ಕೆ ಇಲ್ಲಿ ಕೊಡ್ತಾರೆ, ಬೇರೆ ಅದಕ್ಕೆಲ್ಲ ಈ ಮೂಲೆಯಲ್ಲಿ ಕೊಟ್ಟವ್ರೆ. ಫಸ್ಟ್ ಗೇರು 30, 22, 25 ಅಷ್ಟೇ ಗೈಸ್. ಎರಡನೇ ಗೇರ್ 50. ಸರಿ ಗೈಸ್, ಅವ್ನು ಬರ್ತಾನಂತೆ, ಹತ್ತಿಸ್ಕೊಬಿಡೋಣ. हाँ बैठ गया। राइडिंग करते हो क्या? भैया राइडिंग करते हो ಗೈಸ್ 30ರಲ್ಲಿ 3ನೇ ಗೇರಲ್ಲಿ 60, 70 ಹೋಯ್ತದೆ. 80 ಕ್ಲಾಕ್ ಇದು. क्या जाता है 80 120। हाँ ನೋಡೋದು ಗೈಸ್, 4ನೇ ಗೇರಲ್ಲಿ 80 ಲಾಸ್ಟ್ ಮುಗೀತು. 80 ಆದ್ಮೇಲೆ ಹೋಗೋದೇ ಇಲ್ಲ ಅಷ್ಟೇ. ಇದಾದ್ಮೇಲೆ ಹೋಗಲ್ಲ ನೋಡ್ರಿ. 5ನೇ ಗೇರು ಮುಗೀತು ಅಷ್ಟೇ. ಅದು ಇದ್ರ ಮೇಲೆ ಹೋಗಲ್ಲ ಗಾಡಿ. वीडियो बनाता आओ तब गरिया ना। आगे यार 2 सेकंड दोस्ती में यही घाटा। कैसे हाँ ಟರ್ಬೋ ಇಂಜಿನ್ ಎಲ್ಲ ಗೈಸ್ ಕಿತ್ಕೊಂಡು ಹೋಗ್ತದೆ ಇದರಲ್ಲಿ. हाँ ಬೈ ನಾವು ಸ್ಟ್ರೈಟ್ इधर जाएगा। ಸ್ಟ್ರೈಟ್ स्टोरेज ट्रांजिस्टर का वरुण 64 सर्च करो। रूम 60 वरुण 64 तो सॉरी सब्सक्राइब ಒಂದು कब ये सब्सक्राइब कब वीडियो अपलोड करोगे? हाँ अभी हाँ ಸರಿ ಗೈಸ್, ಇನ್ನು ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.